ಹಾಯ್ ಹಲೋ ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಎಸ್ಪೆಂಟ್ಸ್ಗೆ ಜೈ ಹಿಂದ. ಯಾರೆಲ್ಲ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮನ್ನು ಬರೆದಿರ್ತಕ್ಕಂಥ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಗುಡ್ ನ್ಯೂಸ್ ಏನಪ್ಪ ಅಂದರೆ ಅಂತ ಇದ್ರಿ ಸರ್, ನಮಗೆ ಯಾವುದೂ ಕೂಡ ಅಪ್ಡೇಟನ್ನು ಕೊಡ್ತಾ ಇಲ್ಲ, 1 ವೀಕ್ ಆಯಿತು, ಏನೂ ಇನ್ಫಾರ್ಮೇಷನ್ ಬರ್ತಾ ಇಲ್ಲ ಅಂತ ಸಾರಿ. ಯಾಕಪ್ಪ ಅಂತಂದರೆ ಒಂದಿಷ್ಟು ಅಡೆತಡೆಗಳಿಂದ, ಸೊ ಒಂದಿಷ್ಟು ಬಿಸಿ ಇರೋ ಕಾರಣದಿಂದ ಯಾವುದೂ ಕೂಡ ಮಾಹಿತಿಯನ್ನು ಕೊಡೋಕೆ ಆಗ್ತಾ ಇಲ್ಲ. ಆದಷ್ಟು 100% ಕೊಡೋಕೆ ಟ್ರೈ ಮಾಡ್ತೀವಿ. ಇನ್ನೂ 2 ಡೇಸ್ನಲ್ಲಿ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲೇ ಕನ್ನಡದಾಗ ಮಾಹಿತಿಯನ್ನು ಸಿಗ್ತಿರ್ತಕ್ಕಂಥದ್ದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಓಕೆ, ಇಲ್ಲಿ ಬಂದುಬಿಟ್ಟು ನೋಡ್ಕೊಡ್ರಿ, ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ನಲ್ಲಿ 39,000 ಹುದ್ದೆಗಳನ್ನ ಕನ್ಫರ್ಮನ್ನು ಮಾಡಿದಾಗ, ಸೊ ಈ ಹುದ್ದೆಗೆ ಯಾರೆಲ್ಲ ಎಕ್ಸಾಮನ್ನು ಬರೆದಿದ್ದೀರಿ, ಓಕೆ ಎಲ್ಲರೂ ಕೂಡ ಎಕ್ಸಾಮನ್ನು ಬರೆದಿದ್ದೀರಿ, ಚೆನ್ನಾಗಿ ಬರೆದಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಭಾಳಷ್ಟು ಎಫರ್ಟನ್ನು ಹಾಕಿದಿರಿ. ಈ ಸರಿ ಕಟ್ ಆಫ್ ಎಷ್ಟು ನಿಲ್ಬಹುದು ಅಂತ ಹೇಳಿ ಅದು ಒಂದಿಷ್ಟು ಡೌಟ್ ಇದೆ ನಮ್ಮ ಹುಡುಗರಿಗೆ. ಇರಲಿ ಪರವಾಗಿಲ್ಲ, ಆದರೂ ಹೋದ ಸರಿ ಕಟ್ ಆಫ್ಕಿನ್ನ ಏನೋ ಕಡಿಮೆ ನಿಲ್ಬಹುದು ಅಂತ ಹೇಳಿ ನನ್ನ ಪ್ರಕಾರ ಅನಿಸ್ತಾ ಇದೆ. ಆದ ಕಾರಣಕ್ಕೋಸ್ಕರ ನೀವೆಲ್ಲ ಏನು ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ಗೆ ಯಾರೆಲ್ಲ ಲಿಂಕ್ ಜನ್ರೇಟ್ ಆಗಿದೆ, ನಿನ್ನೆ ಎಸ್ ಎಸ್ ಸಿ ಜಿ ಡಿ ವೆಬ್ಸೈಟ್ನಲ್ಲಿ ನಿಮ್ಗೆ ಲಿಂಕನ್ನು ಜನ್ರೇಟನ್ನು ಮಾಡಿದಾರೆ. ಆ ಲಿಂಕನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಡೌಟ್ನಲ್ಲಿದೆ. ಅದು ಲಿಂಕ್ ಏನಪ್ಪ ಅಂದರೆ, ನಿಮ್ಮ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮು 24ನೇ ತಾರೀಕಿಗೆ ಫೆಬ್ರವರಿ 24ಗೆ ಕ್ಲೋಸ್ ಆಯಿತು. ಕ್ಲೋಸ್ ಆದ ತಕ್ಷಣ 3 ಇಂದ 4 ಡೇಸ್ ಒಳಗಡೆ ನಿಮ್ಮ ಕೀ ಆನ್ಸರ್ನ ಔಟ್ ಆಗುತ್ತೆ. ಕೀ ಆನ್ಸರ್ ಔಟ್ ಆಗಬೇಕಪ್ಪ ಅಂತಂದರೆ ನಿಮ್ಗೆ ಆ ಲಿಂಕನ್ನು ಜನ್ರೇಟನ್ನು ಮಾಡಿದ್ದಾರೆ. ಆ ಲಿಂಕ್ನಲ್ಲಿ ನಿಮ್ಮ ಕೀ ಆನ್ಸರ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಆ ಲಿಂಕನ್ನು ನೋಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಬಹಳಷ್ಟು ಗಾಬರಿಯಿಂದ ಲಿಂಕನ್ನು ಚೆಕ್ ಮಾಡಿ ಓಪನ್ ಮಾಡಿ ಓಕೆ ಚೆಕ್ ಮಾಡಬೇಕು. ಯಾಕಂದರೆ ಅಷ್ಟು ಎಫರ್ಟ್ ಹಾಕಿ ಅಷ್ಟು ಕಷ್ಟಪಟ್ಟು ಎಕ್ಸಾಮನ್ನು ಬರೆದಿದ್ದೀರಿ, ಅದೊಂದು ನೋಡಿಕೊಂಡು ಸೊ ನಾನು ಈ ಸರಿ ಸೆಲೆಕ್ಷನ್ ಆಗ್ತೀನಿ ಅಂತ ಹೇಳಿ ಖುಷಿ ಪಡುವಂಥ ವಿಷಯನೂ ಇರ್ತದೆ. ಸೊ ನಿಮ್ಮ ಕೀ ಆನ್ಸರ್ನಲ್ಲಿ ಯಾವ ಥರ ಚೆಕ್ ಮಾಡ್ಕೊಳ್ಬೇಕು, ಸೊ ನಿಮ್ಮ ಸ್ಕೋರ್ ಎಷ್ಟಾಗಿದೆ, ನೀವು ಯಾವ್ದು ರೈಟು ರಾಂಗ್ ಅನ್ನೋದನ್ನು ಇನ್ಫಾರ್ಮೇಷನ್ನ ನಾನು ಈ ಜನ್ರೇಟ್ ಅಂದರೆ ಈ ಲಿಂಕ್ ಬಗ್ಗೆ ನಿಮ್ಗೆ ಅಪ್ಡೇಟನ್ನು ಕೊಡಬೇಕಂತ ಹೇಳಿ ನಾನೀಗ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ಲಿಂಕ್ ಬಂದ್ಬಿಟ್ಟು ಬರೀ ಜಸ್ಟ್ ನಿಮ್ಗೆ ಈ ಲಿಂಕನ್ನು ಜನ್ರೇಟನ್ನು ಮಾಡಿದಾರೆ, ಬಟ್ ಇದರಲ್ಲಿ ಯಾವುದೇ ಥರನಂಥ ಕೀ ಆನ್ಸರ್ ಶೋ ಆಗ್ತಾ ಇಲ್ಲ. ಯಾಕೆ ಶೋ ಆಗ್ತಾ ಇಲ್ಲಪ್ಪ ಅಂದರೆ, ಜಸ್ಟ್ 24ಗೆ ಎಕ್ಸಾಮ್ ಮುಗಿದಿದೆಯಪ್ಪ ಅಂದರೆ 4-5 ಡೇಸ್ನಲ್ಲಿ ನಿಮ್ಗೆ ಕೀ ಆನ್ಸರ್ನ ಬಿಡುಗಡೆ ಅಂತ ಮಾಡುವಂಥ ಅವಕಾಶ ಇರ್ತದೆ. ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಯಾವುದೇ ಒಂದು ಎಸ್ ಎಸ್ ಸಿಯಲ್ಲಿ ನೀವೇನಾದರೂ ಕಾಂಪಿಟೇಟಿವ್ ಇಳಿದಿದ್ದೀರಪ್ಪ ಅಂದರೆ ಎಸ್ ಎಸ್ ಸಿ MTS ಆಗಿರಲಿ, GD ಆಗಿರಲಿ, ಯಾವುದೇ ಒಂದು CHSL, CGL, ಸ್ಟೆನೋಗ್ರಾಫರ್, ಇಂಜಿನಿಯರಿಂಗ್ ಇವೆಲ್ಲ ಹುದ್ದೆಗಳಿಗೆ ನೀವು ತಯಾರಿಯನ್ನು ಮಾಡ್ತಾ ಇದ್ದೀರಿಯಪ್ಪ ಅಂದರೆ ಸೊ ಬೆಸ್ಟ್, ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಗುಡ್ಡು. ಯಾಕಪ್ಪ ಅಂದರೆ ಡಿಫೆನ್ಸ್ ಯಾವುದೇ ಒಂದು ಎಸ್ ಎಸ್ ಸಿಯಲ್ಲಿ ನೀವು ಜಾಬ್ಗೆ ಟ್ರೈ ಮಾಡ್ತಾ ಇರ್ತಕ್ಕಂಥದ್ದು ಯಾವುದೂ ಅಪ್ಡೇಟ್ ಕೂಡ ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ. ಆದ ಕಾರಣಕ್ಕೋಸ್ಕರ ಇಲ್ಲಿ ಕೂಡ ನಿಮ್ಗೆ ಅಡ್ವಾನ್ಸ್ ಆಗಿ ಲಿಂಕನ್ನು ಬಿಡುಗಡೆಯನ್ನು ಮಾಡಿದಾರೆ. ಯಾರೂ ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ಚೆನ್ನಾಗಿ ಸ್ಕೋರ್ ಎಲ್ಲರೂ ಕೂಡ ಎಫರ್ಟ್ ಹಾಕಿ ಸ್ಕೋರನ್ನು ಮಾಡಿದ್ರಿ. ಈ ಲಿಂಕನ್ನು ಕೊಟ್ಟಿದ್ದಾರೆ, ಬೇಕಾದ್ರೆ ಲಿಂಕ್ ಹೋಗಿ ಚೆಕ್ ಮಾಡಿಕೊಡ್ರಿ. ಇನ್ನೂ 2 ಡೇಸ್ 4 ಡೇಸ್ 3-2 ಡೇಸ್ನಲ್ಲಿ 100% ನಿಮ್ಮ ಕೀ ಆನ್ಸರ್ ಶೋ ಆಗುತ್ತೆ. ನಿಮ್ಮ PDF ಡೈರೆಕ್ಟಾಗಿ ಓಪನ್ ಆಗುತ್ತೆ. ಆ PDF ಯಾವ ಥರ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು, ಸೊ ಅದರಲ್ಲಿ ರೈಟ್ ಯಾವುದು ರಾಂಗ್ ಯಾವುದು ಅದನ್ನೂ ಕೂಡ ನಾನು ಬಂದ ಜಸ್ಟ್ ನಿಮ್ಮ 5 ಮಿನಿಟ್ಸ್ನಲ್ಲೇ ಆ ಅಪ್ಡೇಟನ್ನು ಕೊಡೋಕೆ ಟ್ರೈ ಮಾಡ್ತೀನಿ. ಬಂದ ತಕ್ಷಣವೇ ಲೈವ್ ಆಗಿ ಬರ್ತೀನಿ. ಯಾವ ಥರ ನಿಮ್ಮ ನಂಬರನ್ನು ಹಾಕ್ಕೊಳ್ಬೇಕು, ಪಾಸ್ವರ್ಡನ್ನು ಹಾಕ್ಕೊಳ್ಬೇಕು, ಯಾವ ಥರ ಜನ್ರೇಟ್ ಮಾಡ್ಕೊಳ್ಬೇಕು, ಯಾವ ಥರ PDF ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಹೇಳಿ ಆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಈಗ ನೆಕ್ಸ್ಟ್ ಎಸ್ ಎಸ್ ಸಿ ಜಿ ಡಿನೂ ಕೂಡ ಅಕ್ಟೋಬರ್ದಲ್ಲಿ ಮತ್ತೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿರುತ್ತೆ, ಕ್ಯಾಲೆಂಡರ್ ಕೂಡ ಬಿಟ್ಟಿದ್ದಾರೆ. ಇದು ಬಂದ ತಕ್ಷಣವೇ ಇನ್ಫಾರ್ಮೇಷನನ್ನು ಕೊಡೋಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ಇನ್ನೂ CISF ಕಾನ್ಸ್ಟೇಬಲ್ನಲ್ಲಿ ಕರೆದಿದ್ದಾರೆ, ನೆಕ್ಸ್ಟ್ ಯಾವುದೇ ಒಂದು ಹುದ್ದೆಯನ್ನು ಕರೆದಿದ್ದಾರಪ್ಪ ಅಂತಂದ್ರೆ ಪ್ರತಿಯೊಂದಕ್ಕೂ ಕೂಡ ಹುದ್ದೆಗೆ ಅರ್ಜಿಗಳನ್ನು ಹಾಕೋಕೆ ಟ್ರೈ ಮಾಡಿ. ಯಾಕಪ್ಪ ಅಂತಂದ್ರೆ ಏಜ್ ಮುಗಿದ ಮೇಲೆ ಹಾಕಕ್ಕೆ ಹೋದ್ರಪ್ಪ ಅಂತಂದರೆ ಏನೂ ಯೂಸ್ ಇರೋದಿಲ್ಲ. ಆದ ಕಾರಣಕ್ಕೋಸ್ಕರ ಇಂಥವೆಲ್ಲ ಮಾಹಿತಿಗಳನ್ನು ಯೂಸ್ಫುಲ್ ತೊಗೊಳಕ್ಕೆ ಟ್ರೈ ಮಾಡಿರಿ. ನೀವೇನಾದರೂ ಯಾವುದೇ ಒಂದು ನಾವು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಜಾಬಿಗೆ ತಯಾರಿಯನ್ನು ಮಾಡ್ತೀನಿ ಸರ್, ನಾನು ಆರ್ಮಿ, ನೇವಿ, ಏರ್ಫೋರ್ಸ್, SSC GD, RRBT ಗ್ರೂಪ್ ಇವೆಲ್ಲ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸರ್ ನಾನು ಆಲ್ಮೋಸ್ಟ್ ಅಲ್ಲಿ ಟ್ರೈ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ, ನನ್ನಷ್ಟು ಎಲಿಜಿಬಿಲಿಟಿ ಇದೆ, ನನ್ನ ಹತ್ರ ಪ್ರಯತ್ನ ಮಾಡುವಂಥ ಕೆಪಾಸಿಟಿ ಇದೆ ಅಂತ ಯಾರಾದರೂ ಅನ್ನೋರು ಇದ್ದೀರಪ್ಪ ಅಂದರೆ ಸೊ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿಸಿಂದ ಬಾಗಲಕೋಟದಲ್ಲಿ ಕೋಚಿಂಗ್ ಸೆಂಟರನ್ನು ಓಪನ್ ಮಾಡಿದ್ವಿ. ನಮ್ಮ ಹತ್ರ ಹಾಸ್ಟೆಲ್, ಊಟ ಮತ್ತು ಎಲ್ಲ ನಿಮ್ಗೆ ನುರಿತ ಶಿಕ್ಷಕರ ಬೋಧನೆಯನ್ನು ಮತ್ತು ಫಿಸಿಕಲ್ ಟ್ರೈನಿಂಗು, ಮೆಡಿಕಲ್ ಇದೆಲ್ಲ ಪ್ರತಿಯೊಂದು ಕೂಡ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವ ಥರ ನಡೀತದೆ, ಯಾವ ಥರ ನೀವು ಫೇಸನ್ನು ಮಾಡಬೇಕು, ಪ್ರತಿಯೊಂದು ಒಬ್ಬರಿಗೊಬ್ಬರನ್ನು ಕೇರ್ ಮಾಡಿಬಿಟ್ಟು ನಮ್ಮ ಟೀಚರ್ ಸ್ಟಾಫ್ಗಳು ಪ್ರತಿಯೊಬ್ಬರನ್ನು ಕೂಡ ಕೇರ್ ಮಾಡಿಬಿಟ್ಟು ಎಫರ್ಟನ್ನು ಹಾಕಿಸಿ ಎಕ್ಸಾಮ್ಗೆ ತಯಾರಿಯನ್ನು ಮಾಡಿಸ್ತಾ ಇದ್ದೀವಿ. ಯಾರಾದರೂ ಅಡ್ಮಿಷನನ್ನು ಮಾಡ್ಕೊಳ್ಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈಗಲಿನ ಕ್ಲಾಸಸ್ಗಳು ಪ್ರಾರಂಭವಾಗಿದ್ದಾವೆ, ಅಡ್ಮಿಷನ್ಗಳನ್ನು ಮಾಡ್ಕೊಳ್ಬೋದು.
ಓಕೆ, ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿದ್ದೀರಪ್ಪ ಅಂದರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಸರಿ ಅನಿಸಿದ್ರೆ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಪ್ರತಿಯೊಂದರಲ್ಲಿ ಕೂಡ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಯಾಕಂದ್ರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಎಕ್ಸಾಮ್ ಬರೆದು ಬಂದಿದ್ದ ಬೇರೆ, ಇನ್ನು ಎಕ್ಸಾಮ್ ಕೀ ಆನ್ಸರನ್ನು ಚೆಕ್ ಮಾಡುವಂಥ ಟೆನ್ಷನ್ನೇ ಬೇರೆ ಅಂತ. ಅದೇನು ಕೂಡ ಟೆನ್ಷನ್ ಮಾಡ್ಕೊಳ್ಬಿಟ್ರಿ. ಟೆನ್ಷನನ್ನು ಕ್ಲಿಯರ್ ಮಾಡುವಂಥ ನಾನು ಟೆನ್ಷನ್ ನಿಮ್ಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಬಂದರೂ ಕೂಡ ಸಣ್ಣದಾಗಿ ತಿಳಿಸುವಂಥ ಸಾಧ್ಯತೆಯನ್ನು ಮಾಡ್ತಾನೆ ಇರ್ತೀನಿ. ಓಕೆ, ಕೆಳಗಡೆ ಕಾಣ್ತಿದ್ದೀವಿ ನೋಡ್ಕೊಡ್ರಿ, ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಏನು ಇನ್ಫಾರ್ಮೇಷನ್ಗಳು, ಅಪ್ಡೇಟ್ಗಳು ನಿಮ್ಗೆ ಬರ್ತಾನೆ ಇರ್ತದೆ. ಓಕೆ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಡ್ರಿ, ಪ್ರತಿಯೊಂದು ಅಪ್ಡೇಟ್ಗಳು ಸಿಗ್ತಾನೆ ಇರ್ತದೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.